ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇನ್ನು ಹಲವು ಕಡೆಗಳಲ್ಲಿ ಸಂಚಾರ ಮಾರ್ಗವನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ಪರ್ಯಾಯ ರಸ್ತೆ, ಪರ್ಯಾಯ ಮಾರ್ಗಗಳನ್ನು ಸೂಚಿಸಲಾಗಿದೆ. ಮೇಖ್ರಿ ಸರ್ಕಲ್ ಬಳಿಯ HQTCಗೆ ಆಗಮಿಸಿದಂತಹ ಪ್ರಧಾನಿಯವರನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ ಸೇರಿದ ಹಾಗೆ ಗಣ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ KSR ರೈಲ್ವೆ ನಿಲ್ದಾಣಕ್ಕೆ ತೆರಳಲಿದ್ದಾರೆ ಪ್ರಧಾನಿ. HQTC ಹೆಲಿಪ್ಯಾಡ್ಗೆ ಆಗಮಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ತಕ್ಷಣ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮೆಟ್ರೋ ಒಂದೇ ಪರಿಹಾರ, ಯಾವ ಕಾರಣಕ್ಕೂ ಡಿಲೇ ಆಗದಲೆ ಇದನ್ನ ಓಪನ್ ಮಾಡಬೇಕು ಅಂತ ಹೇಳಿ ನಾನು ಇದೇ ವಾರ ಟೈಮ್ ಕೊಡ್ತೀನಿ ಅಂತಂದು 10ನೇ ತಾರೀಕಿಗೆ ಪ್ರಧಾನಮಂತ್ರಿಗಳು ಟೈಮ್ ಕೊಟ್ಟರು. ಇವತ್ತು ಸಾವಿರಾರು ಜನ ಸೇರಿ ಅವ್ರನ್ನ ಸ್ವಾಗತ ಮಾಡಿ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಬೆಂಗಳೂರಿಗೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಬೆಂಗಳೂರಿಗೆ ಬಹಳ ಯಶಸ್ವಿಯಾದಂತ ದೊಡ್ಡದಾದಂತಹ ಒಂದು ಯೋಜನೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಉಳಿದಂತ ಮೆಟ್ರೋ ಟ್ರೈನ್ ಯಾವಾಗ ಬರ್ಬೋದು ಸರ್? ಇದೇ ಅಕ್ಟೋಬರ್ನಿಂದ ತಿಂಗಳಿಗೆ 2 ಮೆಟ್ರೋ ಟ್ರೈನ್ಗಳು ಅಡಿಷನಲ್ ಸಿಗ್ತಾ ಹೋಗುತ್ತೆ. ಅದನ್ನ 3 ಟ್ರೈನ್ ಸಿಗೋದಿಕ್ಕೆ ಏರಿಸಬೇಕು ಅನ್ನುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಆದಷ್ಟು ಬೇಗ ಆಗುತ್ತೆ. ಧನ್ಯವಾದ. ಇದೀಗ ಸಂಸದ ತೇಜಸ್ವಿ ಸೂರ್ಯ HQTC ಹೆಲಿಪ್ಯಾಡ್ಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ KSR ರೈಲ್ವೆ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ರಸ್ತೆ ಮಾರ್ಗವಾಗಿ KSR ರೈಲು ನಿಲ್ದಾಣಕ್ಕೆ ಬರಲಿದ್ದಾರೆ ಪ್ರಧಾನಿ ಮೋದಿ. ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳು ಇವತ್ತು ಬೆಂಗಳೂರು ದಕ್ಷಿಣಕ್ಕೆ ಇವತ್ತು ವಿಶೇಷವಾಗಿ ಸಿಗ್ತಾ ಇದೆ. ಇದೆರಡೂ ಕಂಪ್ಲೀಟ್ ಆದ ನಂತರ 18 ಲಕ್ಷ ಜನ ಇದರಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಬಹಳ ದೊಡ್ಡದಾಗಿರುವಂತಹ ಯೋಜನೆಯನ್ನ ಪ್ರಧಾನಮಂತ್ರಿಗಳು ಇವತ್ತು ಕೊಡ್ತಾ ಇದ್ದಾರೆ. ಆರ್ ಅಶೋಕ್ ಅವರಿಗೆ ಕೊನೆ ಕ್ಷಣದಲ್ಲಿ ಆಹ್ವಾನ ಕೊಟ್ಟರು ಅನ್ನೋ ಒಂದು ಕಾಂಟ್ರವರ್ಸಿ ಇದೆ, ಇದ್ರ ಬಗ್ಗೆ ಸರ್, ನೀವು ಈ ಕಾಂಗ್ರೆಸ್ನವ್ರು ಹೇಳೋದನ್ನೆಲ್ಲ ಸೀರಿಯಸ್ ಆಗಿ ತಗೊಳಕ್ ಹೋಗಬೇಡಿ. ವಿರೋಧ ಪಕ್ಷದ ನಾಯಕರು ಯಾರ್ಯಾರಿಗೆ ಎಲ್ಲೆಲ್ಲಿಗೆ ಕಾರ್ಯಕ್ರಮಕ್ಕೆ ಕರಿಬೇಕು ಅನ್ನುವಂಥದ್ದು ಸರ್ಕಾರ ತೀರ್ಮಾನ ಮಾಡಿ ಕರೆದಿರತ್ತೆ. ಅದ್ರ ಬಗ್ಗೆ ಯಾವುದು ಕಾಂಟ್ರವರ್ಸಿ ಅವಶ್ಯಕತೆ ಇಲ್ಲ. ಇದಿಷ್ಟು ಸಂಸದ ತೇಜಸ್ವಿ ಸೂರ್ಯ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.